ಕಂಪನಿಗೆ ದುಬಾಕ್ ಕಂಪನಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಟ ಪ್ರಥಮ್. ಚಿಪ್ಸು ಪಪ್ಸು ತಿನ್ನೋಕೆ ಹೋಗಿರ್ಲಿಲ್ಲ ಅಂತ ಹೇಳಿ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ದರ್ಶನ್ ಅಭಿಮಾನಿಗಳ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿ ಕಂಪನಿ ಅಂತ ಹೇಳ್ಕೊಂಡು ಓಡಾಡೋರು ಆ ಡಿ ಅಲ್ಲಿ ಡಿ ದುಬಾಕ್ ಅಂತ ಹೇಳಿ ದುಬಾಕ್ ಕಂಪನಿ ಅಂತ ಹೇಳಿ ಹೆಸರು ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರಾಂಗಳು. ನಿಮ್ಮ ವಿಷಯದಲ್ಲಿ ನಾನು ರಿಯಾಕ್ಟ್ ಮಾಡ್ಲಿಕ್ಕೆ ಟಾಯ್ಲೆಟ್ ನಲ್ಲಿ ನಿಂತ್ಕೊಂಡಿದ್ದೀನಿ, ಟಾಯ್ಲೆಟ್ ನಲ್ಲಿ ನಿಂತು ಮಾತನಾಡ್ತಿದ್ದೀನಿ, ಇದೇ ನಿಮ್ಮ ಅರ್ಹತೆ ಅಂತ ಹೇಳಿ ಸೆಲ್ಫಿ ವಿಡಿಯೋ ಮಾಡಿ ಪ್ರಥಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮೊದಲು ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಪ್ರಥಮ್ ವಿರುದ್ಧ ಪೋಸ್ಟ್ ಮಾಡಿದ್ರು ದರ್ಶನ್ ಅಭಿಮಾನಿಗಳು. ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣ, ಅದರ ಸತ್ಯ ಹೊರಬಂದಿದೆ. ರೌಡಿಗಳ ಜೊತೆಯಲ್ಲಿ ಅವರೇ ಹೋಗಿದ್ರು, ರೌಡಿಗಳಿದ್ದ ಕಾರ್ಯಕ್ರಮದಲ್ಲಿ ಪ್ರಥಮ್ ಅವರೇ ಭಾಗಿಯಾಗಿದ್ರು. ಅವ್ರ ಹತ್ರನೇ ಕೂತು, ಅವ್ರ ಹತ್ರನೇ ತಿಂದು, ಅವ್ರ ಮೇಲೇನೆ ರೇಗಿ, ಅವರಿಂದ ರೇಗಿಸ್ಕೊಂಡು ಬಂದು ಅದಾದ ನಂತರ ದರ್ಶನ್ ಮೇಲೆ ಆರೋಪ ಮಾಡ್ತಿದ್ದೀರಿ. ಬ್ರೆಡ್ ಚಿಪ್ಸು ಕೇಳಿ ಖಾರ ಬಂದು ತಿಂದು ಬಂದಿದ್ದಾರೆ, ಹಂಗ ಬಂದು ಇದೀಗ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ನಟ ಪ್ರಥಮ್ ಮೇಲೆ ಆರೋಪ ಮಾಡಿದ್ರು. ಇದಕ್ಕೆ ಇದೀಗ ಪ್ರಥಮ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸಂಸ್ಥೆ ಎನ್ಐಎ, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪನಿ, ಡುಬಾಕ್ ಕಂಪನಿ, ದರ್ವೇಸಿಗಳ ಕಂಪನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತೆ, ಚಿಪ್ಸಿನ ಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು. ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ. ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವುದು ನಾನು ತಿನ್ನ. ಅದಕ್ಕೆ ನಾನು ಇಷ್ಟು ಸುಂದರವಾಗಿರೋದು. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವ್ರು ಹೇಳಲ್ಲ. ಅದಕ್ಕೆ ಈ ಫಿಟ್ನೆಸ್. ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ದು ಒಂದು ಬಾಳೆನ್ರೋ, ಅದ್ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಕ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನಂಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. 3 days ಇಂದನೇ ಕೊಡಕ್ ಹೋಗಿದ್ದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸು ಚಿಪ್ಸು ಮ್ಯಾಟರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ ಮಾರಮ್ಮಣ್ಣವ್ರನ್ನ, DK ಶಿವಕುಮಾರ್ ಅವ್ರನ್ನ ಕೇಳ್ಕತ್ತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ದಿನೇ ದಿನೇ ದರ್ಶನ್ ಫ್ಯಾನ್ಸ್ ಹಾಗೆ ಇತರೆ ಕಲಾವಿದರು ಈ ಕಾಳಗ ತೀರಾ ಕೆಳಹಂತಕ್ಕೆ ಹೋಗ್ತಿದ್ಯಾ ಅಂತ ಹೇಳಿ ಮ್ಯಾಟ್ರ್ ಏನೇ ಇರಬಹುದು, ಆದ್ರೆ ಕನ್ನಡ ಚಿತ್ರೋದ್ಯಮ ಅಲ್ಲಿ ಹಾಗೆ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಫ್ಯಾನ್ ಕಲ್ಚರ್ ಇದು ಕಪ್ಪು ಚುಕ್ಕಿ ತರೋ ರೀತಿಯ ಪ್ರಕರಣಗಳಾಗ್ತಿದೆ ಅಂತ ಹೇಳಿ. ಖಂಡಿತ ಸ್ಮಿತಾ, ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಯ್ತಾ ಎನ್ನುವಂಥದ್ದು. ಯಾಕಂದ್ರೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಕೆಲ ನಟರು ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಪ್ರಥಮ್ ಈಗಾಗಲೇ ಪದೇ ಪದೇ ದರ್ಶನ್ ಅಭಿಮಾನಿಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮೊನ್ನೆ ಅಷ್ಟೇ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದಿದ್ರು. ಇದೀಗ ಮತ್ತೆ ಒಂದು ವಿಡಿಯೋ ಮೂಲಕ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ಮೊನ್ನೆ ಏನು ಹಲ್ಲೆಗೆ ಯತ್ನ ನಡೆಸಿದ್ರು ಎನ್ನುವಂತ ಸಂದರ್ಭದಲ್ಲಿ ಅಲ್ಲೇನು ರೌಡಿಗಳ ಜೊತೆ ಚಿಪ್ಸು ಪಪ್ಸು ತಿನ್ಲಿಕ್ಕೆ ಹೋಗಿದ್ರ, ನೀವ್ಯಾಕೆ ಅವರನ್ನ ಅಂದ್ರೆ ಮಾತನಾಡಿಸಬೇಕಿತ್ತು, ನಿಮ್ಮ ಪಾಡಿಗೆ ನೀವು ಬರ್ಬೋದಿತ್ತಲ್ವಾ ಎನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ನಟ ಪ್ರಥಮ್ ಅವರು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಚಿಪ್ಸ್ ಪಪ್ಸು ತಿನ್ನುವಂತವನಲ್ಲ, ನನಗೆ ಯಾವುದೇ ಅಭ್ಯಾಸಗಳಿಲ್ಲ. ಆದ್ರೆ ಅವರಾಗೆ ನನ್ನನ್ನು ಮಾತನಾಡಿಸಿದಾಗ ನಾನು ಮಾತನಾಡಿರುವಂತದ್ದು. ನಿಮಗೆ ಬುದ್ಧಿ ಬರಬೇಕು. ಯಾಕಂದ್ರೆ ಡಿ ಕಂಪನಿ ಎನ್ನುವಂತ ಒಂದು ದರ್ಶನ್ ಫ್ಯಾನ್ಸ್ ಪೇಜ್ ಏನಿದೆ, ಇದರಲ್ಲಿ ಒಂದಷ್ಟು ಪ್ರಥಮ್ ವಿರುದ್ಧ ಆರೋಪ ಮಾಡಿರುವಂತದ್ದು. ನೀನ್ ಯಾಕೆ ಅಲ್ಲೋದೆ, ನೀನ್ ಯಾಕೆ ಅವರನ್ನು ಮಾತಾಡಿಸಬೇಕಿತ್ತು, ನಿನ್ನ ಕೆಲಸ ಏನಿತ್ತು ಅಷ್ಟು ಮಾತ್ರ ಮುಗಿಸ್ಕೊಂಡು ಬರಬೇಕಿತ್ತು
ಅನ್ನುವಂಥದ್ದು ಹೇಳಿದಾಗ ಮತ್ತೆ ಪ್ರಥಮ್ ಅವ್ರ ವಿರುದ್ಧ ಆರೋಪ ಮಾಡಿದ್ದಾರೆ ವಿಡಿಯೋ ಮೂಲಕ. ಏನಂದ್ರೆ, ನಾನು ಚಿಪ್ಸ್ ಪಪ್ಸ್ ತಿನ್ನುವಂತದ್ದಲ್ಲ, ನಿಮ್ಮಂತ ಡಿ ಫ್ಯಾನ್ಸ್ ಡಿ ಕಂಪನಿಗಳನ್ನ ನಾನು ಸುಮಾರು ನೋಡಿದ್ದೀನಿ. ಇದು ಡಿ ಕಂಪನಿ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಕಂಪನಿ ಅನ್ನುವಂಥದ್ದು. ನಿಮಗೆ ಅಕ್ಷರದ ಜ್ಞಾನ ಇಲ್ಲ, ಮೊದಲು ಅಕ್ಷರದ ಜ್ಞಾನ ತಿಳ್ಕೊಳ್ಳಿ. ನಿಮ್ಮ ಏನು ನಟ ಇದ್ದಾರೆ, ನಿಮ್ಮ ನಟ ಸಂಕಷ್ಟಕ್ಕೆ ಸಿಲುಕೋಕೆ ಅಭಿಮಾನಿಗಳೇ ಕಾರಣ ಎನ್ನುವಂಥದ್ದು. ಎಲ್ಲ ಒಂದು ಕಡೆ ದರ್ಶನ್ ಸಂಕಷ್ಟಕ್ಕೆ ಸಿಲುಕೊಳ್ಳಕ್ಕೆ ಅವರ ಅಭಿಮಾನಿಗಳೇ ದಾರಿ ಮಾಡಿಕೊಡ್ತಿದ್ದಾರೆ ಎನ್ನುವಂಥದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ಈ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಟ ಪ್ರಥಮ್. ಚಿಪ್ಸು ಪಪ್ಸು ತಿನ್ನೋಕೆ ಹೋಗಿರ್ಲಿಲ್ಲ ಅಂತ ಹೇಳಿ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ದರ್ಶನ್ ಅಭಿಮಾನಿಗಳ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿ ಕಂಪನಿ ಅಂತ ಹೇಳ್ಕೊಂಡು ಓಡಾಡೋರು ಆ ಡಿ ಅಲ್ಲಿ ಡಿ ಡುಬಾಕ್ ಅಂತ ಹೇಳಿ ಡುಬಾಕ್ ಕಂಪನಿ ಅಂತ ಹೇಳಿ ಹೆಸರಿಸಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರಾಂಗಳು. ನಿಮ್ಮ ವಿಷಯದಲ್ಲಿ ನಾನು ರಿಯಾಕ್ಟ್ ಮಾಡಲಿಕ್ಕೆ ಟಾಯ್ಲೆಟ್ ನಲ್ಲಿ ನಿಂತ್ಕೊಂಡಿದ್ದೀನಿ, ಟಾಯ್ಲೆಟ್ ನಲ್ಲಿ ನಿಂತು ಮಾತನಾಡ್ತಿದ್ದೀನಿ, ಇದೇ ನಿಮ್ಮ ಅರ್ಹತೆ ಅಂತ ಹೇಳಿ ಸೆಲ್ಫಿ ವಿಡಿಯೋ ಮಾಡಿ ಪ್ರಥಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮೊದಲು ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಪ್ರಥಮ್ ವಿರುದ್ಧ ಪೋಸ್ಟ್ ಮಾಡಿದ್ರು ದರ್ಶನ್ ಅಭಿಮಾನಿಗಳು. ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣ, ಅದರ ಸತ್ಯ ಹೊರಬಂದಿದೆ. ರೌಡಿಗಳ ಜೊತೆಯಲ್ಲಿ ಅವರೇ ಹೋಗಿದ್ರು, ರೌಡಿಗಳಿದ್ದ ಕಾರ್ಯಕ್ರಮದಲ್ಲಿ ಪ್ರಥಮ್ ಅವರೇ ಭಾಗಿಯಾಗಿದ್ರು. ಅವ್ರ ಹತ್ರನೇ ಕೂತು, ಅವ್ರ ಹತ್ರನೇ ತಿಂದು, ಅವ್ರ ಮೇಲೇನೆ ರೇಗಿ, ಅವರಿಂದ ರೇಗಿಸ್ಕೊಂಡು ಬಂದು ಅದಾದ ನಂತರ ದರ್ಶನ್ ಮೇಲೆ ಆರೋಪ ಮಾಡ್ತಿದ್ದೀರಿ. ಬ್ರೆಡ್ ಚಿಪ್ಸು ಕೇಳಿ ಖಾರ ಬಂದು ತಿಂದು ಬಂದಿದ್ದಾರೆ, ಹಂಗ ಬಂದು ಇದೀಗ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ನಟ ಪ್ರಥಮ್ ಮೇಲೆ ಆರೋಪ ಮಾಡಿದ್ರು. ಇದಕ್ಕೆ ಇದೀಗ ಪ್ರಥಮ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸಂಸ್ಥೆ ಎನ್ಐಎ, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಕೊಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪನಿ ಡುಬಾಕ್ ಕಂಪನಿನ ದರ್ವೇಸಿಗಳ ಕಂಪನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನೋ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನು? ಎಸ್, ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ. ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವ್ದು ನಾನು ಅದಕ್ಕೆ ನಾನು ಇಷ್ಟು ಸುಂದರವಾಗಿರೋದು. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವರಿಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹೋಗಿತ್ತಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು ಅದ್ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಆಫ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋದು ನಿಮ್ಗೆ ಹೆಂಗೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನಂಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. 3 days ಇಂದನೇ ಕೊಡಕ್ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಎಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ ಇವ್ರು